ಹಾಯ್ ಹಲೋ ನಮಸ್ಕಾರ. ಶ್ರಾವಣ ಮಾಸದ 30 ದಿನ ಚಾಲೆಂಜಿನ ಇವತ್ತು 15ನೇ ಅಡುಗೆ ಏನಪ್ಪ ಸ್ಪೆಷಲ್ ಅಂತ ಯೋಚನೆ ಮಾಡ್ತಿರ್ಬೋದು. ಇವತ್ತು ನಾವು ನಿಮಗೋಸ್ಕರ ಬ್ರೇಕ್ಫಾಸ್ಟಲ್ಲಿ ರೆಡಿ ಆಗೋವಂಥ ಒಂದು ಡಿಶ್ನ ರೆಡಿ ಮಾಡಿ ತೋರಿಸಿದ್ದೀವಿ. ಅದು ಏನಪ್ಪ ಅಂದರೆ ಶಾವಿಗೆ ಉಪ್ಪಿಟ್ಟು. ಭಾಳ ಟೇಸ್ಟಾಗಿರೋಂಥ ರೆಸಿಪಿ ಇದು. ಉಪ್ಪಿಟ್ಟು ಮಾಡೇ ಮಾಡ್ತಾರೆ. ಶಾವಿಗೆ ಉಪ್ಪಿಟ್ಟು ಕೂಡ ಭಾಳ ಚಲೋ ಇರುತ್ತೆ ತಿನ್ನೋಕ್ಕೆ. ಅದು ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಯಾವ ಅಂತ ಮೊದಲು ನೋಡ್ಕೊಂಬಿಡಿ. ಒಂದು ಮೀಡಿಯಮ್ ಕಪ್ಪು ಶಾವಿಗೆ, ಶೇಂಗಾ, ಈರುಳ್ಳಿ 2, ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವು, ಲಿಂಬೆಹಣ್ಣು, ಜೀರಿಗೆ, ಎಣ್ಣೆ ಮತ್ತು ಕುದಿಸಿದ ನೀರು ಎಷ್ಟಿದ್ರೆ ಸಾಕು. ಈ ಒಲೆ ಹಚ್ಚಿ ಒಂದು ಪ್ಯಾನ್ ತೊಗೊಳ್ಳೋಣ. ಪ್ಯಾನಲ್ಲಿ ತುಪ್ಪ ಹಾಕ್ಕೊಂಡು ಅದರಲ್ಲಿ ಶಾವಿಗೆಯನ್ನು ಕ್ಲೀನಾಗಿ ಹುರ್ಕೊಂಬಿಡೋಣ. ನೋಡಿ, ಕ್ಲೀನಾಗಿ ಹುರ್ಕೋಬೇಕು. ಜಾಸ್ತಿ ಬ್ರೌನ್ ಆಗೋ ಮಟ್ಟ ಅಂದರೆ ಕಂದು ಬಣ್ಣ ಆಗೋ ಮಟ್ಟ ಹುರಿಯೋಕೆ ಹೋಗ್ಬೇಡಿ. ಲೈಟಾಗಿ ಎಷ್ಟು ಕಂದು ಬಣ್ಣ ಅಂದರೆ ಸಾಕು. ಈಗ ಅದು ಹುರಿದ್ಮೇಲೆ ಒಂದು ಪೆಟ್ಟಲ್ಲಿ ತಗೊಂಬಿಡಿ. ನಂತರ ಅದೇ ಪಾತ್ರೆಯಲ್ಲಿ ಮತ್ತೆ ಮಾಡೋಣ, ನಾವು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಶೇಂಗಾ ಹಾಕ್ಕೊಂಡು ಹುರ್ಕೊಂಬಿಡೋಣ. ನೋಡಿ, ಶೇಂಗಾ ಇದರಲ್ಲಿ ಮುಖ್ಯವಾದ ಅಂಶ. ಈ ರೆಸಿಪಿಯಲ್ಲಿ ಶೇಂಗಾ ಕ್ಲೀನ್ ಹುರ್ಕೊಳ್ಳಿ ಮತ್ತು ಜೊತೆಗೆ ಸಾಸಿವೆ ಕೂಡ ಹಾಕ್ಕೊಂಬಿಡಿ. ಅದ್ರ ಜೊತೆಗೆ ಕರಿಬೇವು ಕೂಡ ಹಾಕ್ಕೊಂಡು ಕ್ಲೀನಾಗಿ ಶೇಂಗಾ, ಸಾಸಿವೆ ಮತ್ತು ಕರಿಬೇವು ಕೂಡ ಹುರ್ಕೊಂಬಿಡಿ ಕ್ಲೀನಾಗಿ. ಈಗ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ ಕೂಡ ಅದರಲ್ಲಿ ಹಾಕಿ ಅದನ್ನು ಕೂಡ ಹುರ್ಕೊಂಬಿಡೋಣ. ಮತ್ತು ಕಟ್ ಮಾಡಿರೋಂಥ ಈರುಳ್ಳಿ ಕೂಡ ಹಾಕಿ ಜೊತೆಗೆ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಬಿಡೋಣ. ಜೊತೆಗೆ ಜೀರಿಗೆ ಕೂಡ ಹಾಕ್ಕೊಂಬಿಡಿ ಸ್ವಲ್ಪ, ಅದನ್ನು ಕೂಡ ಹುರ್ಕೊಂಬಿಟ್ಟು ಕ್ಲೀನಾಗಿ. ಈಗ ನಾವು ಶಾವಿಗೆ ರೋಸ್ಟ್ ಮಾಡೋದ್ವಲ್ಲ, ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಬಿಡೋಣ. ಹಾಕ್ಕೊಂಬಿಟ್ಟು ಒಂದು 2 ನಿಮಿಷ ಇದ್ರ ಜೊತೆಗೆ ಕ್ಲೀನಾಗಿ ಹುರ್ಕೊಂಬಿಡೋಣ. ಕ್ಲೀನಾಗಿ ಹುರ್ಕೊಂಡು ಈಗ ಮುಖ್ಯದ ಅಂಶ ನೀರು. ಎಷ್ಟಪ್ಪ ನೀರು ಹಾಕ್ಬೇಕಂತಿದ್ರೆ ನಾವು 1 ಕಪ್ ಶಾವಿಗೆ ತೊಗೊಂಡ್ರೆ 3 ಕಪ್ಪು ನೀರು ಹಾಕಬೇಕು. ಆದರೆ ಉಪ್ಪಿಟ್ಟಿನ ರೆಸಿಪಿಯಲ್ಲಿ 1 ಕಪ್ ಉಪ್ಪಿಟ್ಟು ರವೆ ತೊಗೊಂಡ್ರೆ 4 ಕಪ್ ನಾವು ನೀರು ಹಾಕಬೇಕಾಗತ್ತೆ. ಆದರೆ ನಮ್ಮ ಶಾವಿಗೆಯಲ್ಲಿ ನಾವು 1 ಕಪ್ ಶಾವಿಗೆ ತೊಗೊಂಡ್ರೆ 3 ಕಪ್ ಮಾತ್ರ ನೀರು ಹಾಕಬೇಕಾಗತ್ತೆ. ಇದು ಮುಖ್ಯವಾದ ಒಂದು ಪಾಯಿಂಟು. ಈಗ 5 ನಿಮಿಷ ಇದು ಮುಚ್ಚಿ ಬಾಯ್ಲ್ ಮಾಡೋಕೆ ಬಿಡೋಣ. ಬಾಯ್ಲ್ ಆದ ನಂತರ ನಮ್ಮ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ. ನೋಡಿ, ನಮ್ಮ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಈಗ ಪ್ಲೇಟಿಂಗ್ ಮಾಡೋ ಸಮಯ. ಆ ವಾಸನೆ, ಆ ಸಾಸಿವೆ, ಆಮೇಲೆ ಜೀರಿಗೆ, ಕರಿಬೇವು ಒಗ್ಗರಣೆ ಹಾಕಿದ್ವಲ್ಲ, ಅದರ ವಾಸನೆ ಘಮ 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 ಅಂತ ಬರ್ತಿದೆ. ಶಾವಿಗೆ ತಿನ್ನೋಕ್ಕೆ ಮಜಾನೇ ಬೇರೆ. ಶಾವಿಗೆ ಬಿಟ್ಟಿದ್ದು ರೆಡಿಯಾಗಿದೆ. ಈಗ ಟೇಸ್ಟ್ ಮಾಡೋ ಸಮಯ. ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂಥೇಳಿ. ಆ ಶಾವಿಗೆ ಜೊತೆಗೆ ಅವನ್ನ ಶೇಂಗಾ ಬರ್ತಿದ್ದೇವಲ್ಲ, ಹುರಿದಿದ್ದ ಶೇಂಗಾ, ಅದು ಕೂಡ ಅಲ್ಲಿಗೆ ಒಂದು ಕ್ಯೂರಿಯಾಸಿಟಿ ಕೊಡ್ತಿದೆ. ಅದು ಮತ್ತೆ ಹೇಳ್ತಿದೆ ನನಗೆ ಇನ್ನೊಂದು ಸ್ವಲ್ಪ ಶೇಂಗಾ ಕೊಡಿ 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 ಅಂಥೇಳಿ. ಇನ್ನೊಂದು ಬಿಟ್ಟು ತೊಗೊತೀನಿ. ಲಿಂಬೆಹಣ್ಣು ಬೇಕಾದರೆ ನೀವು ಜಾಸ್ತಿ ಹಾಕೋಬೋದು. ನಾನು ಕಡಿಮೆ ಹಾಕ್ಕೊಂಡೀನಿ. ಉಪ್ಪು ಕೂಡ ನಿಮಗೆ ರುಚಿ ತಕ್ಕಷ್ಟು ಹಾಕ್ಕೋಬೋದು. ಈಗ ನೀವು ಮಾಡ್ಬೇಕೇನೆಂದರೆ ಒಂದು ಕೆಲಸ, ಅದೇ ಆ್ಯಸ್ ಇಟ್ ಈಸ್ ನಮ್ಮ ವಿಡಿಯೋ ನೋಡಿ ಇಲ್ಲಿ ಮಾಡೋಂಥ ಅಡುಗೆಯನ್ನು ಸೇಮ್ ಹಾಗೆ ಮಾಡಿ ನಮ್ಮ ಕಮೆಂಟ್ ಬಾಕ್ಸಲ್ಲೂ ಹಾಕೋದು ಹೇಗಾಗಿದೆ ಅಂತ ಹೇಳಿ. ನೀವೇನಾದರೂ ನಮ್ಮ ಜೊತೆಗೆ ಬಂದು ನಮ್ಮ ಕುಕ್ಕಿಂಗ್ ರೂಮಲ್ಲಿ ಅಡುಗೆ ಮಾಡಿ ನಿಮ್ಮ ಕೈ ರುಚಿಯನ್ನು ಜನರಿಗೆ ತೋರಿಸ್ಬೇಕಂದ್ರೆ ನಮ್ಮ ವಾಟ್ಸಪ್ ನಂಬರಲ್ಲಿ ನೀವು ಮೆಸೇಜ್ ಮಾಡ್ಬೋದು ಒಂದು, ಅಥವಾ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಅನಿಸಿಕೆಗಳನ್ನು ಹೇಳ್ಬೋದು. ನಾವು ಆ ಅಡುಗೆಯನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಮತ್ತು ನಾಳೆ ನಿಮ್ಮೊಂದಿಗೆ ಹೊಸ ರೆಸಿಪಿ ಜೊತೆಗಿರ್ತೀನಿ. ಅಲ್ಲಿವರೆಗೂ ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ, ಊಟ ಮಾಡ್ತಾಯಿರ್ರಿ, ಮಾಡಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲೇ ಮುಕ್ತಾಯಗೊಳಿಸ್ತೀನಿ. ಟಾಟಾ, ಬಾಯ್ ಬಾಯ್.